ನಮಸ್ತೆ ಸ್ನೇಹಿತರೆ, ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ನಮ್ಮ ಧರ್ಮದ ಪ್ರಕಾರ ಪ್ರತಿಯೊಂದು ಹಬ್ಬಗಳು ನಮಗೆ ಒಂದು ಪಾಠವನ್ನೇ ಕಲಿಸ್ತವೆ. ಅದರ ಪ್ರಕಾರ ವರ್ಷದ ಮೊದಲ ಹಬ್ಬವಾದ ಈ ಮಕರ ಸಂಕ್ರಾಂತಿ ಕೂಡ ನಮಗೆ ಒಂದು ಸಂದೇಶವನ್ನ ಕೊಡುತ್ತೆ. ಸೂರ್ಯ ದೇವರು ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಕಾಲಿಡುವ ಪರ್ವಕಾಲ ಈ ಮಕರ ಸಂಕ್ರಾಂತಿಯ ಹಬ್ಬದ ಆಚರಣೆ ಅಂದ್ರೆ ಸುಗ್ಗಿಯ ಕಾಲ. ಸೂರ್ಯ ದೇವರನ್ನ ಹಾಗೆ ಶನಿ ದೇವರನ್ನ ಪ್ರತಿಬಿಂಬಿಸುತ್ತೆ ಈ ಹಬ್ಬ. ಅಂದ್ರೆ ಸೂರ್ಯ ದೇವರು ಮಕರ ರಾಶಿಯನ್ನ ಪ್ರವೇಶಿಸುವ ಪರ್ವಕಾಲ. ಹಿಂದೆ ಒಮ್ಮೆ ತನ್ನ ಮಗನಾದ ಶನಿದೇವರನ್ನ ಸೂರ್ಯದೇವರು ಭೇಟಿಯಾಗ್ಲಿಕ್ಕೆ ಹೋಗ್ತಾರಂತೆ. ಆ ಸಮಯದಲ್ಲಿ ತನ್ನ ತಂದೆಗೆ ನೀಡಲು ಶನಿದೇವರ ಹತ್ರ ಕಪ್ಪು ಎಳ್ಳನ್ನ ಬಿಟ್ರೆ ಬೇರೆ ಏನೂ ಇರಲಿಲ್ಲಂತೆ. ಹಾಗಾಗಿ ಅದನ್ನೇ ಪ್ರೀತಿಯಿಂದ ಸೂರ್ಯದೇವರಿಗೆ ಅರ್ಪಣೆಯನ್ನ ಮಾಡಿದ್ರಂತೆ. ಇದರಿಂದ ಸೂರ್ಯದೇವರು ಪ್ರಸನ್ನರಾದರಂತೆ. ಹಾಗೆ ಈ ಮಕರ ಸಂಕ್ರಾಂತಿ ಹಬ್ಬ ಸೂರ್ಯದೇವನ ಶಕ್ತಿ, ಬೆಳಕು, ಆರೋಗ್ಯಕ್ಕೆ ಸಂಕೇತ ನೀಡಿದರೆ ಶನಿದೇವರ ನ್ಯಾಯ, ಸಹನೆ, ಕರ್ಮಫಲಕ್ಕೆ ಸಂಕೇತವಾಗಿದೆ. ಬೆಲ್ಲ ಸೂರ್ಯನಿಗೆ ಸಂಕೇತ ನೀಡಿದರೆ ಎಳ್ಳು ಶನಿದೇವರನ್ನ ಸಂಕೇತಿಸುತ್ತೆ. ಶನಿದೇವರು ಸೂರ್ಯನ ಪುತ್ರನಾದರೂ ಕೂಡ ಸೂರ್ಯದೇವ ಶನಿದೇವರನ್ನ ದ್ವೇಷಿಸ್ತಾ ಇರ್ತಾರೆ. ಇಂತಹ ಒಂದು ದ್ವೇಷ ದೂರವಾದ ದಿನ ಈ ಮಕರ ಸಂಕ್ರಾಂತಿಯ ದಿನವಾಗಿದೆ ಸ್ನೇಹಿತರೆ. ಹಾಗಾಗಿ ಎಳ್ಳು ಬೆಲ್ಲವನ್ನ ಈ ದಿನ ದಾನ ಮಾಡೋದ್ರಿಂದ ಶನಿ ದೋಷ ಶಮನವಾಗುತ್ತೆ. ಹಾಗೆ ಸೂರ್ಯನಿಗೆ ಈ ದಿನ ಶುದ್ಧವಾದ ನೀರಿನಿಂದ ಅರ್ಘ್ಯ ಕೊಡೋದ್ರಿಂದ ಆರೋಗ್ಯ ಮತ್ತೆ ಐಶ್ವರ್ಯ ವೃದ್ಧಿಯಾಗತ್ತೆ. ಆದ್ರಿಂದ ಸಂಕ್ರಾಂತಿ ಹಬ್ಬವು ಕೇವಲ ಬೆಳೆ ಹಬ್ಬವಲ್ಲ, ಸೂರ್ಯ ಶನಿಯ ಸಮತೋಲನದ ಹಬ್ಬವೂ ಆಗಿದೆ. ಹಾಗೆ ಈ ಹಬ್ಬ ನಮಗೊಂದು ಸಂದೇಶವನ್ನು ಕೊಡುತ್ತೆ. ಶನಿದೇವರು ಶಿಸ್ತಿಗೆ ಮತ್ತೆ ಕರ್ಮಕ್ಕೆ ಹೆಸರುವಾಸಿ. ಜೀವನದಲ್ಲಿ ಶಿಸ್ತಿರ್ಬೇಕು, ಒಳ್ಳೆಯ ಉದ್ದೇಶದ ಕರ್ಮಗಳಿರ್ಬೇಕು. ಆಗ ಶನಿದೇವರ ಕೃಪೆ ಉಂಟಾಗತ್ತೆ, ನಮ್ಗೆ ಅವರ ಕೋಪ ಸಿಗೋದಿಲ್ಲ. ಹಾಗೆ ಸೂರ್ಯದೇವರು ಶಕ್ತಿಗೆ, ಈ ಜಗತ್ತಿನಲ್ಲಿರುವ ನಾವಾಗಿರ್ಬೋದು, ಪ್ರಾಣಿ ಪಕ್ಷಿ ಗಿಡ ಮರಗಳಾಗಿರ್ಬೋದು, ಅದರ ಬೆಳವಣಿಗೆಗೆ ಅಂದ್ರೆ ಶಕ್ತಿಗೆ ಆಶ್ರಯ ಬೆಳಕೆ. ಅಹಂಕಾರವನ್ನ ಬಿಟ್ಟು ಸಮರ್ಪಣೆಗೆ ದಾರಿ ತೋರಿಸ್ತಾರೆ ಸೂರ್ಯದೇವರು. ಹಬ್ಬದ ಆಚರಣೆಯ ಮಹತ್ವವನ್ನ ನಾವು ಸರಿಯಾಗಿ ತಿಳ್ಕೊಂಡ್ರೆ ಖಂಡಿತ ಯಾವ ಹಬ್ಬದ ಆಚರಣೆಯೂ ಕೂಡ ಭ್ರಮೆಯಲ್ಲ. ಅದು ಒಂದು ನಮ್ಮ ಮಾನಸಿಕ ಹಾಗೆ ದೈಹಿಕ ಬೆಳವಣಿಗೆಗೆ ಹಾಗೆ ನಮ್ಮ ಜೀವನದ ಉದ್ಧಾರಕ್ಕೆ ಕಾರಣ ಅಂತೇಳಿ ನಾವು ತಿಳ್ಕೊಳ್ತೀವಿ. ಸ್ನೇಹಿತರೆ, ಹುಗ್ಗಿ ಆಗಿರ್ಬೋದು, ಪೊಂಗಲ್ ಆಗಿರ್ಬೋದು, ಈ ಎಳ್ಳು ಬೆಲ್ಲ ಇವೆಲ್ಲ ತಿನ್ನೋದ್ರಿಂದ ನಮಗೆ ಈ ಸಮಯದಲ್ಲಿ ಚಳಿಗಾಲಕ್ಕೆ ಅದು ನಮ್ಮ ದೇಹಕ್ಕೆ ಬೇಕು. ಹಾಗೆ ನಮ್ಮ ಮನಸ್ಸನ್ನು ಕೂಡ ನಿಯಂತ್ರಣದಲ್ಲಿಡಲಿಕ್ಕೆ ಅದು ಸಹಾಯ ಮಾಡುತ್ತೆ. ಹಾಗೆ ಅದು ಶನಿ ಮತ್ತು ಸೂರ್ಯರ ಸಮ್ಮಿಲನದ ಒಂದು ಸಮತೋಲನದ ಬ್ಯಾಲೆನ್ಸ್ ಎನರ್ಜಿನ ನಮ್ಮ ದೇಹಕ್ಕೆ ತಂದುಕೊಡುತ್ತೆ. ಆ ಭಗವಂತ ಇಲ್ಲಿ ಏನೇ ಕೊಟ್ಟರು ಏನೇ ಮಾಡಿದ್ರು ಕೂಡ ಅದು ನಮ್ಮ ಉದ್ಧಾರಕ್ಕಾಗಿ ಆಗಿರುತ್ತೆ. ಅಂದ್ರೆ ನಾವು ಅವರ ಅಂಶ. ಭಗವಂತನ ಕರುಣೆ, ಪ್ರೇಮ, ದಯೆಯ ಗುಣವನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಕರ್ಮಗಳ ಉದ್ದೇಶ ಕೂಡ ಸರಿಯಾದ ರೀತಿಯಲ್ಲೇ ಸಾಗುತ್ತೆ ಸ್ನೇಹಿತರೆ. ಸಂಕ್ರಾಂತಿ ಹಬ್ಬ ಪ್ರತಿಯೊಬ್ರು ವಿಭಿನ್ನವಾದ ಆಚರಣೆಯಲ್ಲಿ ಅವರವರ ಊರುಗಳಿಗೆ ತಕ್ಕ ಹಾಗೆ ನಿಮ್ಮ ಪದ್ಧತಿಗಳಿಗೆ ಅನುಸಾರವಾಗಿ ಆಚರಣೆ ಮಾಡೇ ಇರ್ತೀರಾ ಅಲ್ವಾ. ಮಕರ ಸಂಕ್ರಾಂತಿ ಹಬ್ಬದ ಆಚರಣೆ ಸರಳವಾಗಿ ನಮ್ಮ ಮನೆಯದು ಹೀಗಿತ್ತು. ಬ್ರಾಹ್ಮಿ ಮುಹೂರ್ತದಲ್ಲಿ ಗುರುವಿನ ಸ್ಮರಣೆಯೊಂದಿಗೆ ಶುರುವಾಯಿತು. ಹಾಗೆ ಅವರ ದರ್ಶನದೊಂದಿಗೆ ಕೊನೆ